ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ದಾಸರಹಳ್ಳಿ ಗ್ರಾಮದ ಮಾಸಾಶನ ಫಲಾನುಭವಿಯಾದಂತಹ ಮುನಿಯಮ್ಮರವರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ವಾತ್ಸಲ್ಯ ಮನೆ ರಚನೆ ಮಾಡಿದ್ದು ಈ ದಿನ ಹಸ್ತಾಂತರ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಯೋಜನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಸಹಾಯಕರಿಗೆ ಆಸರೆಯಾದ ವಾತ್ಸಲ್ಯ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ದಾಸರಹಳ್ಳಿ ಗ್ರಾಮದ ಮಾಸಾಶನ ಫಲಾನುಭವಿಯಾದಂತಹ ಮುನಿಯಮ್ಮರವರಿಗೆ ಕಾರ್ಯಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಯೋಜನೆ ವತಿಯಿಂದ ವಾತ್ಸಲ್ಯ ಮನೆ ರಚನೆ ಮಾಡಿದ್ದು ಈ ದಿನ ಹಸ್ತಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಗೌರವಾನ್ವಿತ ನಿರ್ದೇಶಕರಾದಂತಹ ಉಮರಬ್ಬ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶಾದಾಯಕ ಕಾರ್ಯಕ್ರಮ ವಾತ್ಸಲ್ಯ ಕಾರ್ಯಕ್ರಮ ಶ್ರೀಮತಿ ಮುನಿಯಮ್ಮನವರಿಗೆ ವಾತ್ಸಲ್ಯ ಮನೆ ರಚನೆ ಮಾಡಿಕೊಟ್ಟಿದ್ದು ಮಾತೃಶ್ರೀ ಹೇಮಾವತಿ ಅಮ್ಮನವರ ಈ ಕಲ್ಪನೆ ಬಹಳ ಅವಿಸ್ಮರಣೀಯ. ಯೋಜನೆಯಲ್ಲಿ ಸುಮಾರು 950 ವಾತ್ಸಲ್ಯ ಮನೆ ನಿರ್ಮಾಣ, ತಾಲೂಕಿನಲ್ಲಿ 89 ಮಾಸಾಶನ ಫಲಾನುಭವಿಗಳು ಇದ್ದು ಅಸಹಾಯಕರಿಗೆ, ನೆಲೆ ಇಲ್ಲದವರಿಗೆ ಯೋಜನೆಯ ವತಿಯಿಂದ ಪ್ರಸ್ತುತ ರಾಜ್ಯದಲ್ಲಿ 1,000 ಮನೆ ನಿರ್ಮಾಣವನ್ನು ಮಾಡಿದ್ದು ತಾಲೂಕಿನಲ್ಲಿ 3 ಮನೆಗಳನ್ನ ಇದುವರೆಗೂ ರಚಿಸಿ ಹಸ್ತಾಂತರಿಸಲಾಗಿದೆ. ಮನೆ ರಚನೆ ಮಾಡ್ತಾ ಇದ್ದು ಅವರ ಬಾಳಿಗೆ ಬೆಳಕಾಗಿದ್ದಾರೆ ಎಂದು ತಿಳಿಸಿದ್ರು. ಹಾಗೂ ಯೋಜನೆಯ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಿ ಶುಭ ಹಾರೈಸಿದ್ರು. ಈ ಶುಭ ಸಂದರ್ಭದಲ್ಲಿ ದೇವನಹಳ್ಳಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿ ರವಿರಾಜ್ ನಾಯ್ಕ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದಂತಹ ಶ್ರೀ ಉಮರಬ್ಬ, ಜಿಲ್ಲಾ ಜನಜಾಗೃತಿ ವೇದಿಕೆಯ ಶ್ರೀ ನರಸಿಂಹರಾಜು, ಶ್ರೀ ರಾಜಣ್ಣ, ಕಾರಹಳ್ಳಿ ಪಂಚಾಯಿತಿಯ ಸೆಕ್ರೆಟರಿಯಾದಂತಹ ಹನುಮಂತಪ್ಪನವರು, ಸಂಸ್ಥೆಯ ವಿಜಯಲಕ್ಷ್ಮಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಕೇಶವಮೂರ್ತಿ, ಊರಿನ ಗಣ್ಯರು ಹಾಜರಿದ್ದು ಯೋಜನೆಯ ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳು ಹಾಗೂ ಒಕ್ಕೂಟದ ಸದಸ್ಯರು ಉಪಸ್ಥಿತರಿದ್ದು ಮಂಜುನಾಥ ಸ್ವಾಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಅಂತ ಹೇಳಿ ಶುಭ ಹಾರೈಸಿದ್ರು. ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದಂತಹ ಶ್ರೀಯುತ ನರಸಿಂಹಮೂರ್ತಿ ಅವರು ಮತ್ತು ರಾಜಣ್ಣರವರು ಊರಿನ ಹಿರಿಯರಾದಂತಹ ಮುನಿಯಪ್ಪ ಅವರ ಸಮ್ಮುಖದಲ್ಲಿ ಶ್ರೀಮತಿ ಮುನಿಯಮ್ಮ ಅವರಿಗೆ ವಾತ್ಸಲ್ಯ ಮನೆಯನ್ನ ಹಸ್ತಾಂತರ ಮಾಡಿ ಊರಿನ ಗಣ್ಯ ವ್ಯಕ್ತಿಗಳಾದಂತಹ ಲಕ್ಷ್ಮಿಯವರು ಧರ್ಮಸ್ಥಳ ಯೋಜನೆಗಳ ಬಗ್ಗೆ ಮಾತನಾಡಿ ಸರ್ಕಾರ ಮಾಡದಿರುವಂತಹ ಎಲ್ಲಾ ಕೆಲಸಗಳನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ ಅಂತ ಹೇಳಿ ಮಾತನಾಡಿದ್ರು. ಇದು ನಮ್ಮೆಲ್ಲರ ಪುಣ್ಯ ಮತ್ತು ಇಂತಹ ಪುಣ್ಯದ ಕೆಲಸಗಳಿಗೆ ನಾವೆಲ್ಲರೂ ಕೂಡಿ ಭಾಗಿಯಾಗ್ತೇವೆ ಅಂತ ಹೇಳಿ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಗಳು, ವಲಯದ ಮೇಲ್ವಿಚಾರಕರು, ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸೇವಾ ಪ್ರತಿನಿಧಿಗಳು, ಸಂಘದ ಸದಸ್ಯರು ಪಾಲ್ಗೊಂಡಿದ್ರು. ಇವತ್ತು ದಾಸರಹಳ್ಳಿ ಗ್ರಾಮದಲ್ಲಿ ಮುನಿಯಮ್ಮ ಅವರಿಗೆ ನಾವು ಒಂದು ಹೊಸ ಸೂರನ್ನು ಕಟ್ಟಿಕೊಳ್ಳುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಕಾರ್ಯಕ್ರಮದ ಹಸ್ತಾಂತರವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಭೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರಿಗೂ ಊರಿನ ಗ್ರಾಮಸ್ಥರಿಗೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತಾ, ಪೂಜ್ಯ ಮತ್ತು ಅಮ್ಮನವರ ಒಂದು ಕಲ್ಪನೆ ಇವತ್ತು ರಾಜ್ಯಾದ್ಯಂತ ಸುಮಾರು 20,000ಕ್ಕೂ ಮಿಕ್ಕಿ ನಿರ್ಗತಿಕರಿಗೆ ಹುಡುಕಿ ಅವರಿಗೆ ಮಾಸಾಶನ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕೇವಲ ಮಾಸಾಶನ ಕೊಟ್ಟರೆ ಮಾತ್ರ ಅದರಿಂದ ಅವರ ಬದುಕು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಜನ ಒಂದು ಹೊತ್ತಿಗೆ ಊಟಕ್ಕೂ ಗತಿ ಇಲ್ಲದಂತ ಪರಿಸ್ಥಿತಿಯಲ್ಲಿದ್ದಾರೆ. ಅವರಿಗೆ ಯಾರಾದ್ರೂ ಕೊಟ್ಟರೆ ಮಾತ್ರ ತಿನ್ನುವಂತ ಪರಿಸ್ಥಿತಿಯಲ್ಲಿದ್ದಾರೆ. ಅವರಿಗೆ ಅಡಿಗೆ ಮಾಡ್ಲಿಕ್ಕೆ ಅಸಾಧ್ಯವಾದಂತ ಪರಿಸ್ಥಿತಿ ಇದ್ದಾರೆ. ಇಂಥವರನ್ನು ಗಮನದಲ್ಲಿ ಇಟ್ಟುಕೊಂಡು ಅವರಿಗೆ ಪ್ರತಿ ತಿಂಗಳು ಒಂದು 2 ರಿಂದ 3 ಪ್ಯಾಕ್ಗಳು ಪೌಷ್ಟಿಕ ಆಹಾರಯುತವಾದಂತ ಫುಡ್ ಕಿಟ್ಗಳನ್ನು ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಅದನ್ನು ಅವ್ರು ಗಂಜಿ ಟೈಪ್ ಅಲ್ಲಿ ಅಥವಾ ಆಹಾರ ಮಾಡಿ ರೊಟ್ಟಿ ಮಾಡಿ ತಿನ್ನುವಂತ ಕೆಲಸವನ್ನು ಮಾಡುದು. ಇವತ್ತು ಬಹಳಷ್ಟು ಜನ ಈ ಫುಡ್ ಕಿಟ್ ಕೊಟ್ಟ ನಂತರ ಅವರ ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ. ಎಷ್ಟೋ ಜನ ಬೇರೆ ಬೇರೆ ಕಾಯಿಲೆಗಳಿಂದ ಬಳಲುತ್ತಿದ್ದಂತ ವ್ಯಕ್ತಿಗಳು ಇವತ್ತು ಆ ಫುಡ್ಡಿನಿಂದಾಗಿ ಇವತ್ತು ಬಹಳಷ್ಟು ಜನ ಆರೋಗ್ಯವಂತರಾಗುವಂತ ಕೆಲಸಗಳಾಗಿದೆ. ಇದಲ್ಲದೆ ಅವರ ಮನೆಯಲ್ಲಿ ಈಗ ನಾವು ಗಮನಿಸಿದಾಗೆ ಬಹಳಷ್ಟು ಜನ ಅಡುಗೆಗೆ ಪಾತ್ರೆ ಇಲ್ಲದೆ ಅಥವಾ ಮಲಗಲಿಕ್ಕೆ ವ್ಯವಸ್ಥೆ ಇಲ್ಲದಂತ ಸಂದರ್ಭದಲ್ಲಿ ಅವರಿಗೆ ನಾವು ಪ್ರತಿ ವರ್ಷ ವಾತ್ಸಲ್ಯ ಕಿಟ್ ಅಂತ ಕೊಡ್ತೇವೆ. ಎಲ್ಲ ಆ ಮನೆಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳುಂಟು, ಅದನ್ನು
ಅವರಿಗೆ ಕೊಡುವಂತ ಕೆಲಸಗಳನ್ನು ಮಾಡಿದ್ದೇವೆ. ಇವತ್ತು ಸುಮಾರು 18,000ಕ್ಕೂ ಮಿಕ್ಕಿ ಜನರಿಗೆ ನಾವು ಇವತ್ತು ಈ ವಾತ್ಸಲ್ಯ ಕಿಟ್ ಅನ್ನು ಕೊಡುವಂತದ್ದು, ಸುಮಾರು 18,000ಕ್ಕೂ ಮಿಕ್ಕಿ ಜನರಿಗೆ ಪ್ರತಿ ತಿಂಗಳು ಅವರ ಮನೆ ಬಾಗಿಲಿಗೆ ಫುಡ್ ಕಿಟ್ ಕೊಡುವಂತದ್ದು, ಸುಮಾರು 20,000ಕ್ಕೂ ಮಿಕ್ಕಿದ ಜನರಿಗೆ ಪ್ರತಿ ತಿಂಗಳು 1,000 ರೂಪಾಯಿಂದ 3,000 ತನಕ ಆಶ್ವಾಸನೆ ಕೊಡುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ಒಂದು ಕಡೆಗೆ ಹೋಗಿದ್ದೆ, ಅಲ್ಲಿ ಹೇಳಿದ್ರು ಅಜ್ಜಿ ಯಾರು ಬರ್ತಾ ಇಲ್ಲ, ನಮ್ಮ ಧರ್ಮಸ್ಥಳದವರು ಮಾತ್ರ ಪ್ರತಿ ತಿಂಗಳು ನಮಗೆ ಬರ್ತಾ ಇದೆ, ಅದರಿಂದ ನಾವು ಬದುಕಿ ಕಟ್ಟಿಕೊಂಡಿದ್ದೇವೆ ಎನ್ನುವಂಥದ್ದು. ಹಾಗೆ ಏನೇ ಸಮಸ್ಯೆ ಇರಲಿ ಅಂದ್ರೆ ಈ ಕೊರೋನಾ ಸಂದರ್ಭದಲ್ಲಿ ಕೂಡ ನಾವು ನಿರ್ಗತಿಕರಿಗೆ ಮನೆ ಬಾಗಿಲಿಗೆ ನಾವು ಮಾಶಾಸನ ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಎಲ್ಲಿ ಮಾಶಾಸನ ಕೊಡುವಂತಹ ಸದಸ್ಯರುಗಳಿದ್ದಾರೋ ಅವರಿಗೆ ಮನೆ ಕುತ್ಕೊಳ್ಳಿಕ್ಕೆ ಸೂರಿಲ್ಲದಂತಹ ಕುಟುಂಬಗಳನ್ನು ನಾವು ಹುಡುಕಿ ಅವರಿಗೆ ವಾತ್ಸಲ್ಯ ಮನೆ ಎನ್ನುವಂತ ಒಂದು ಪೂಜ್ಯ ಅಮ್ಮನವರ ಕಾನ್ಸೆಪ್ಟ್ ನ ಕಾರ್ಯಕ್ರಮವನ್ನು ಇವತ್ತು ಒದಗಿಸಿಕೊಡುವಂತ ಕೆಲಸವನ್ನು ಮಾಡಿದೆ. ಇವತ್ತಿನ ಕಾಲದಲ್ಲಿ ನಮ್ಗೆಲ್ಲರಿಗೂ ಗೊತ್ತಿದೆ, ನಾವೆಲ್ಲ ಚೆನ್ನಾಗಿ ಆರೋಗ್ಯವಂತರಾಗಿದ್ರು, ಎಲ್ಲವೂ ವ್ಯವಸ್ಥೆ ಇದ್ದು ದುಡ್ಡಿದ್ರು ಕೂಡ ಅನಾಥಾಂಶದಲ್ಲಿ ಎಷ್ಟೋ ಜನ ತಾಯಂದಿರನ್ನು ನಾವು ಕಾಣ್ತಿದ್ದೇವೆ. ಇವತ್ತಿನ ತಂದೆ ತಾಯಿಗಳನ್ನು ಮಕ್ಕಳು ನೋಡಲ್ಲ, ಸೊಸೆಯಂದ್ರು ನೋಡಲ್ಲ, ಅಥವಾ ಅಳಿಗೆ ನೋಡಲ್ಲ, ಮಗಳು ನೋಡಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಯಾರು ಕೂಡ ಇಲ್ಲದಂತ ವ್ಯಕ್ತಿಗಳನ್ನು ಅವರನ್ನು ಜೀವನ ಒಂದು ಖುಷಿಯಲ್ಲಿ ಇರಬೇಕು, ಅವರು ಬದುಕಿರುವ ತನಕ ಚೆನ್ನಾಗಿ ಬದುಕಬೇಕೆನ್ನುವಂತ ದೃಷ್ಟಿಕೋನ ಇಟ್ಟುಕೊಂಡು ಅಮ್ಮನವರು ಈ ಒಂದು ಸ್ವಾಸ್ಥ್ಯ ಎನ್ನುವಂತ ಕಾರ್ಯಕ್ರಮವನ್ನು ಶುರು ಮಾಡಿ ಇವತ್ತು 950ಕ್ಕೂ ಮಿಕ್ಕಿ ಸದಸ್ಯರುಗಳಿಗೆ ಇವತ್ತು ಮನೆಯನ್ನು ಕಟ್ಟಿಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ಕೆಲವರಿಗೆ ಶೌಚಾಲಯದವರಿಗೆ ಶೌಚಾಲಯ ನಿರ್ಮಾಣ ಮಾಡಿದ್ದೇವೆ, ಸ್ನಾನದ ಗೃಹಗಳ ನಿರ್ಮಾಣ ಮಾಡಿದ್ದೇವೆ, ಕೆಲವು ಮನೆಗಳನ್ನು ರಿಪೇರಿ ಮಾಡಿ ಕೊಟ್ಟಿದ್ದೇವೆ, ಇನ್ನು ಕೆಲವರಿಗೆ ಹೊಸ ಮನೆಗಳನ್ನು ಕೊಡುವಂತ ಕೆಲಸಗಳು ಮಾಡಿದ್ದೇವೆ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಒಂದು ಕೃಪಾಶೀರ್ವಾದದಿಂದ ಇಲ್ಲಿ ದಾಸರಳ್ಳಿ ಗ್ರಾಮದಲ್ಲಿ ನಮ್ಮ ಮುನಿಯಮ್ಮ ಅಂತ ಅಂದ್ಬಿಟ್ಟು ನೀವು ಅವ್ರನ್ನ ಗಮನಿಸ್ಬೋದು. ಎಷ್ಟೋ ಸಾಕಷ್ಟು ಜನ ಪೂಜ್ಯರ ಕನಸು, ಅಮ್ಮನವರ ಕನಸು ಇಂಥವ್ರನ್ನ ಗುರುತಿಸ್ಬೇಕು ಅಂತ. ಯಾಕೆಂದ್ರೆ ನಮ್ಮಲ್ಲಿ ಎಲ್ಲರೂ ಇದೆ, ಒಂದು ಊರ ಮೇಲೆ ಪ್ರತಿಯೊಬ್ರು ಒಂದು ದಾನಿಗಳಿರ್ತಾರೆ, ಇನ್ನೊಬ್ರು ಮತ್ತೊಬ್ರು ಎಲ್ಲರೂ ಇರ್ತಾರೆ. ಆದ್ರೆ ಇದೊಂದು ಕೆಲ್ಸಕ್ಕೆ ಕೈ ಹಾಕೋದು ಒಂದ್ ಸ್ವಲ್ಪ ಕಷ್ಟ ಆಗ್ತದೆ. ಒಂದು ಅವ್ರಿಗೆ ಶುರು ಮಾಡ್ಕೊಡ್ಬೇಕು ಅನ್ನೋದೇ ಆದ್ರೆ ಪ್ರತಿಯೊಬ್ರು ಒಂದ್ ಸ್ವಲ್ಪ ಹಿಂದೆ ಮುಂದೆ ಸರಿತಾರೆ. ಯಾಕೆಂದ್ರೆ ಅದಕ್ಕೆ ಬೀಳೋ ಅಂತ ಮೊತ್ತ ಇರ್ಬೋದು, ಇನ್ನೊಂದು ಯಾರು ಬಡಿಸೋದಕ್ಕೆ ಒಂದ್ ಸ್ವಲ್ಪ ಅವ್ರದೇ ಆದಂತಹ ಗೊಂದಲ ಕಷ್ಟ ಆಗ್ತದೆ. ಆದ್ರೆ ಪರಮ ಪೂಜ್ಯರು ಮತ್ತು ಹೇಮಾವತಿ ಅಮ್ಮನವರು ಈ ಒಂದು ಕಾರ್ಯಕ್ರಮವನ್ನ ಅವರಿಗೆ ಒಂದು ಕೊನೆಗಾಲದಲ್ಲಾದ್ರೂ ನೆಮ್ಮದಿಯಾಗಿ ಒಂದು ಬದುಕಿ ಬಾಳ್ಬೇಕು ಅನ್ನೋ ಒಂದು ಇದನ್ನ ಸ್ವತಃ ಅವರ ಮಕ್ಕಳ ರೀತಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ತಂದೆ ತಾಯಿಗಳು ಮಕ್ಕಳಿಗೆ ಏನ್ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಿಗೆ ಯಾರೋ ಎಲ್ಲಿಂದ ಧರ್ಮಸ್ಥಳ, ಎಲ್ಲಿನ ದಾಸರಳ್ಳಿ ಈ ತರ ಇರ್ತದೆ. ಇದುವರೆಗೂ ಸುಮಾರು 950ಕ್ಕೂ ಹೆಚ್ಚು ಈ ತರ ಮನೆಗಳನ್ನ ಪೂಜ್ಯರು ಈ ಒಂದು ಸಮಾಜಕ್ಕೆ ಕೊಟ್ಟಿರ್ತಾರೆ. ಹಾಗಾಗಿ ಇವರು ತಾಯಿ ನಮ್ಮ ಮುನಿಯಮ್ಮನವ್ರಿಗೆ ಆ ಭಗವಂತ ಮಂಜುನಾಥ ಸ್ವಾಮಿ ಆಶೀರ್ವಾದ ಸದಾ ಇಲ್ಲಿ ಇನ್ನೂ ಒಂದ್ ಸ್ವಲ್ಪ ಹೆಚ್ಚಿನ ಒಂದು ಇದು ಕೊಡ್ಲಿ. ಏನು ಯಾಕಂದ್ರೆ ಬದುಕಂತ ಶಕ್ತಿ ನಮ್ಗೆ ಏನು ಇಲ್ಲ ಅಂದ್ರೆ ಅವರು ಒಂಥರ ತಿನ್ನೋದಿಗೆ ಒಳಗಾಗ್ತಾರೆ, ನಮ್ಗೇನು ಇಲ್ಲ, ಯಾವ್ದು ಇಲ್ಲ, ಏನಿಲ್ಲ ಅಂತ. ಇವತ್ತು ಅಮ್ಮ ಎಷ್ಟೋ ಸಂತೋಷ ಆಗ್ತಿದೆ ಮನಸ್ಸಲ್ಲಿ, ಓ ನಂದು ಒಂದು ಮನೆ ಆಯ್ತು, ನಾನು ಒಂದು ಇದಾಯ್ತು ಅಂತ ಎಷ್ಟೋ ಖುಷಿ ಪಡ್ತಿದ್ದಾರೆ. ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಊರಿನವರೇ ಆಗಿರ್ಬೋದು, ನಮ್ಮ ಯೋಜನೆಯ ಎಲ್ಲಾ ಕಾರ್ಯಕರ್ತರು, ಸೇವಾ ಪ್ರತಿನಿಧಿಗಳು, ಗ್ರಾಮಸ್ಥರು, ಅವರೆಲ್ಲರಿಗೂ ಈ ಒಂದು ಭಾಗ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ರಿಗೂ ಶುಭ ಆಗಲಿ ಅಂತ ಹೇಳ್ತಾ, ಮುನಿಯಮ್ಮನವ್ರಿಗೂ ಅಷ್ಟೇ ತುಂಬಾ ಚೆನ್ನಾಗಿ ಚಿಕ್ಕದಾಗಾದ್ರೂ ಚೊಕ್ಕವಾಗಿ ಒಂದು ಬಂದಿದೆ ಮನೆ. ತುಂಬಾ ಒಂದು ಸಂತೋಷವಾದ ವಿಚಾರ. ಅದು ಏನಂತೀರಾ, ನಿಮ್ಗೆ ಏನು ಅನಿಸ್ತಿದೆ? ನಿಮ್ಗೆ ಏನು ಅನಿಸ್ತಿದೆ ಇದನ್ನ ನೋಡಿ? ಅದು ನೋಡಿ ಸಂತೋಷ ಆಗುತ್ತೆ. ನಮ್ಗೆ ಅಂತ ಫಸ್ಟ್ ನಾವು ತಿಳ್ಕೊಂಡು ಆಮೇಲೆ ಒಂದ್ 2-3 ಸಲ 4-5 ವರ್ಷದಿಂದನೇ ನಡೀತಾ ಇದೆ. ಆಮೇಲೆ ಇರೋದಕ್ಕ ಮೊನ್ನೆ ಒಂದು ರೀಸೆಂಟ್ ಆಗಿ ಅಂದ್ರೆ ಮನೆ ಬಿದ್ದೋಗ್ಬಿಡ್ತು. ಇದಿದೆ ಸ್ವಲ್ಪ ಹಳೆ ಮನೆನೆ, ಅದು ಎಂಜಿನ್ ಇದೆಲ್ಲ ಪ್ರಾಬ್ಲಮ್ ಆಗಿ ಬಿದ್ದೋದ್ಮೇಲೆ ಅವ್ರು ಅಲ್ಲಿ ಇಲ್ಲಿ ಸುಮ್ನೆ ಎಲ್ಲ ಇರ್ಬೇಕು ಅಂತ ಇದ್ರು ಅಷ್ಟೇ. ಅದ್ರಿಂದ ಆಮೇಲೆ ಸಂಘದವರು ಇವ್ರ ಕಡೆ ಈ ತರ ಆಗಿದೆ, ಅಲ್ಲಿ ಈ ತರ ಪ್ರಾಬ್ಲಮ್ ಏನಿಲ್ಲ, ಕಟ್ಸ್ಕೊಡ್ತೀವಿ ಅಂತೆಲ್ಲ ಕೇಳಿದ್ಮೇಲೆ ಧರ್ಮಸ್ಥಳ ಸಂಘದಿಂದಾನೆ ಅಂತ ಹೇಳಿದ್ರು. ಸರಿ, ಅಮ್ಮನವ್ರಿಗೂ ಮತ್ತೆ ಹೆಗ್ಡೆ ಅವ್ರ ಕಡೆಯಿಂದ ಎಲ್ಲ ಅನುಕೂಲ ಆಗುತ್ತೆ ಅಂತ ಎಲ್ಲ ನಮ್ಗೊಂದ್ 2-3 ಸಲ ಬಂದು ಕೇಳಿ, ನಾವು ಫಸ್ಟ್ ಬಂದಾಗಿಂದ ಬರ್ತಾನೆ ಇದೀವಿ ಸರ್. ಇಲ್ಲಿ ಎಲ್ಲಾ ತರನು ತಿಳ್ಕೊಂಡು ಕೇಳಿದ್ರು, ಸರಿ ಮಾಡ್ಕೊಡ್ರಿ ಸರ್, ನಾವು ಬರ್ತೀವಿ, ಆ ತರ ಏನ್ ಪ್ರಾಬ್ಲಮ್ ಇಲ್ಲ, ನೆನೆಸ್ಕೊಡ್ಲಿ, ಅವ್ರು ಇರೋವರೆಗೂ ಸಂತೋಷವಾಗಿ ಚೆನ್ನಾಗಿರ್ಲಿ. ಅವ್ರೇನು ನಾವು ಅಷ್ಟೇ ಇರ್ತೀವಿ, ನಮಗೂ ಬೇಕು ಅಂತ ನಾವ್ ಮಾಡ್ತೀವಿ ಅಷ್ಟೇ, ಕೈ ಕಾಲಿದೆ ಅಂತ. ಆದ್ರೆ ಇರೋಷ್ಟೇನ ಅಷ್ಟೇ, ಅದು ನಮ್ದ ಬರಲ್ಲ, ನಾವಿಂದ ಹಾಕೊಂಡು ಏನು ಹೋಗಲ್ಲ. ಅವ್ರು ಇರೋವರೆಗೂ ಚೆನ್ನಾಗಿರ್ಲಿ, ಅಷ್ಟೊಂದು ಆಶೀರ್ವಾದ ಮಾಡ್ತಾ ಎಲ್ಲರಿಂದನೂ ಇಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟು ನಿಮ್ಗೆಲ್ಲರಿಗೂ ನಮಸ್ಕಾರ. ಕೂಡ ಅವರ ಬಹಳಷ್ಟು ಕನಸಿತ್ತು, ನಾನು ಒಂದು ಹೊಸ ಮನೆಯಲ್ಲಿ ಕುತ್ಕೊಳ್ಬೇಕು ಅನ್ನುವಂಥದ್ದು. ಆ ಒಂದು ಕನಸನ್ನು ಇವತ್ತು ಅಮ್ಮನವರ ಮತ್ತು
ಪೂಜ್ಯರ ಒಂದು ಆಶೀರ್ವಾದದಿಂದ ಇವತ್ತು ನೆರವೇರಿಸಿದೆ. ಇನ್ನು ಸಂತೋಷವಾಗಿ ಬದುಕಬಹುದು, ಯಾರ ತೊಂದರೆ ಇಲ್ಲ, ಯಾರ ಕೊರತೆ ಇಲ್ಲ, ಏನು ಸಮಸ್ಯೆ ಇಲ್ಲ. ನೀವು ಇದರಲ್ಲಿ ಎಷ್ಟು ವರ್ಷ ನಿಮಗೆ ಆಯುಷ್ಯ ಇದೆ ಅಷ್ಟು ವರ್ಷ ನೀವು ಚೆನ್ನಾಗಿ ಇದರಲ್ಲಿ ಬದುಕಿ, ನಿಮ್ಮೊಟ್ಟಿಗೆ ಧರ್ಮಸ್ಥಳ ಇದೆ, ನಾವಿದ್ದೇವೆ, ಎಲ್ಲರೂ ಇದ್ದೇವೆ. ನೀವು ಯಾವುದೇ ರೀತಿಯಲ್ಲಿ ಟೆನ್ಷನ್ ಮಾಡೋದು ಬೇಡ, ಖುಷಿಯಲ್ಲಿ ಬದುಕಿ ಅನ್ನುವಂತ ಇದನ್ನು ಹೇಳುತ್ತಾ ಪೂಜ್ಯರ ಮತ್ತು ಅಮ್ಮನವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಈ ಒಂದು ಮನೆಯಿಂದ ಅವರಿಗೆ ಒಳ್ಳೆ ರೀತಿಯಲ್ಲಿ ನೆಮ್ಮದಿಯ ಬದುಕು ಕೊಡ್ಲಿ ಎನ್ನುವಂತ ಹಾರೈಕೆಯನ್ನು ಮಾಡ್ತಾ ಮಾತನ್ನು ಮುಗಿಸ್ತೀನಿ. ಅಮ್ಮನಿಗೆ ಖುಷಿ ಆಯ್ತು ಅಂತ ಏನು ಬೇಡ, ಏನು ಮನೆ ಮಾಡಿ ನಮ್ ಖುಷಿ ಆಯ್ತು. ನನ್ನ ಪೂಜೆ ಮಾಡಿ ಮನಕ್ ಬಿಟ್ಟ ಅವ್ರಿಗೆ ಚೆನ್ನಾಗಿರ್ಬೇಕು, ಚೆನ್ನಾಗಿರ್ಬೇಕು. ನಮ್ ಖುಷಿ ಆಯ್ತು. ಅಮ್ಮನಿಗೆ ಪೂಜರಿಗೆ ಹೇಮವಾದಗಳಂತೆ ಜಮ ಆಯ್ತು. ಅಮ್ಮನವರು ಪೂಜೆ ಮಾಡ್ಯಾರ್ರಿ, ನನ್ನ ಮನೆಗೆ ಬಿಟ್ಟಾರೆ. ನಮ್ ಖುಷಿ ಆಯ್ತು. ಗ್ರಾಮದಲ್ಲಿ ಇರ್ತಕ್ಕಂಥ ಲಕ್ಷ್ಮಿ ಅವರು ಮಾತಾಡ್ತಿದ್ದೀರಿ. ನಾವು ಇಲ್ಲಿ ಫಸ್ಟ್ ಏನು ಅಂತ ಗೊತ್ತಿರಲಿಲ್ಲ ಪಾಪ. ಈಗ ಬೇರೆ ಕಡೆಯಿಂದ ಎಲ್ಲ ಗೌರ್ಮೆಂಟ್ ಇಂದಾನೆ ಅವ್ರಿಗೆ ಏನು ಸಿಗ್ತಾ ಇಲ್ಲ ಸರ್. ಹೇಳ್ಬೇಕಾದ್ರೆ ಸೌಲಭ್ಯನೇ ಇರಲಿಲ್ಲ. ನಮ್ ಸಂಘದಿಂದ ಸ್ವಲ್ಪ ಅವ್ರಿಗೆ ಹೆಲ್ಪ್ ಆದ್ಮೇಲೆನೆ ಅವರು ನಾವು ಇದೀರಿ ಅವ್ರಿಗೆ ಫಸ್ಟ್ ಹೇಳೋದು ಏನ್ ಬರ್ತೈತಿ ಸಂಘದಿಂದ ಈ ತರ ಗೌರ್ಮೆಂಟ್ ಇಂದ ಅಂದ್ರೆ ನಮ್ಗೆ ಗೌರ್ಮೆಂಟ್ ಇಂದ ಪ್ರತಿಯೊಂದು ಏನು ಸಿಗ್ತಾ ಇಲ್ಲ. ನನಗ್ ಗೊತ್ತೇ ಇಲ್ಲ. ಅಕ್ಕಿ ಕೂಡ ರೇಷನ್ ಕಾರ್ಡ್ ಇದೆ ಅನ್ನೋದು ಕೂಡ ಇಲ್ಲ, ಗುರ್ತಿಸೇ ಇಲ್ಲ ನನ್ನನ್ನ ಅಂತ ಹೇಳಿದ್ರು ಸರ್ ಫಸ್ಟ್. ಆಮೇಲೆ ಅವಾಗ ಕೇಳೋದಕ್ಕೆ ಇಲ್ಲ ಈ ತರ ಹಿಂಗ್ ಬರುತ್ತೆ ಅಂದ್ರೆ ಫಸ್ಟ್ ಒಂದ್ಸಲ ನಾವು ಇಸ್ಕೊಂಡ್ರಿ ಸರ್. ಎಲ್ಲಿ ಅವಧಿಯಿಂದನೇ ಸಂಘ ಹತ್ರ ಹೋಗಿ ಅಮೌಂಟ್ ಕಟ್ಬಿಟ್ಟು ಕೊಟ್ರು. ಆವಾಗ ನಾವು ಬಂದು ಕೇಳಿದ್ವಿ ಈ ತರ ಹಿಂಗ್ ಏನು ಬರ್ತಾ ಇಲ್ಲ ನಮ್ಗೆ, ಈ ಸಂಘದಿಂದ ಗುರ್ತಿಸಿರೋದೇ ನನ್ನನ್ನ. ಅವ್ರಿಗೆ ಯಾವುದೇ ತರದ್ದು ಸೌಲಭ್ಯನೂ ಇರ್ಲಿಲ್ಲ ಸರ್. ಅವ್ರ ಸೌಲಭ್ಯ ಅಂದ್ರೆ ನಾನೇ ಮೇಡಮ್ ವಿಜಯಲಕ್ಷ್ಮಿ ಮೇಡಮ್ ಕರ್ಕೊಂಡ್ಬಂದು ಮನೆ ಹತ್ರ ನಿಲ್ಸಿ ಮತ್ತೆ ಆಧಾರ್ ಕಾರ್ಡು ಮತ್ತೆ ಎಲ್ಲ ಜೆರಾಕ್ಸ್ ಮಾಡಿಸಿ ಮತ್ತೆ ನಾನೇ ಮಾಡಿಸಿದ್ವಿ ಸರ್. ವತಿಯಿಂದ ಸಂಘದ ವತಿಯಿಂದ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡಿ ಮೇಡಮ್ಗೆ ಸೂಪರ್ವೈಸರ್ ಎಲ್ಲಾರ್ನು ಕೇಳ್ಬಿಟ್ಟು ನಾನೇ ಸ್ವಂತ ನಿಂತ್ಕೊಂಡು ಆಧಾರ್ ಕಾರ್ಡು ಮತ್ತೆ ಎಲ್ಲ ಜೆರಾಕ್ಸ್ ಮಾಡಿ ನಾನೇ ಓಡಾಡ್ಕೊಂಡು ಅವ್ರು ಮಾಡಿಸ್ಕೊಟ್ಟೆ. ಯಾವುದೇ ಸೌಲಭ್ಯನೂ ಇರ್ಲಿಲ್ಲ ಸರ್ ಅವರು. ಮತ್ತೆ ಅದೇ ಹಳೆ ಮನೆಯಲ್ಲೇ ಇದ್ರು, ಮನೆ ಬಿದ್ದೋಯ್ತು. ಮನೆ ಬಿದ್ದೋದ್ಮೇಲೆ ಬೇರೆ ಮನೆಗೆ ಹೋದ್ರು. ಆಮೇಲೆ ಕೇಳಿ ಮೇಡಮ್ನ ಆಗುತ್ತೆ ನೋಡಿ ಮೇಡಮ್ ಅವ್ರಿಗೆ ಏನು ಆಗಲ್ಲ ಅಂತ ಕಿಟ್ಸು ಎಲ್ಲ ಬರಂಗೆ ನಾವು ಮಾಡ್ದು. ಮತ್ತೆ ಇವಾಗ ಮನೆಗೆ ಹೋಗ್ತೀವಿ ಸರ್, ನಾವು ಓಡಾಡಿದ್ರೆ ಮನೆ ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.